ಮಾಡಕತ್ತಾನು ಅಕ್ಕಿ ಮಗ ಅಂತ ಇದು ಮಾಡತ್ತಾನ ಅಕ್ಕಿ ಮಗ ಕಿಟ್ ಮಾಡ್ರೆ 500 ರೂಪಾಯಿ ಪಗಾರ ಕೊಡ್ತಾವ ಅಂತ ಕರ್ಕೊಂಬಂದು ಭತ್ತ ಎಲ್ಲ ಗಾಡಿಗೆ ಹಾಕಿ ಕೈಯೆಲ್ಲ ಫುಲ್ ಉರಿತಾ ಇದೆ. ಮೀನ್ಸ್ ಅದ್ರ ಹೊಟ್ಟು ಮೇಲೆ ಸುಮ್ಕೋದ್ರದೆಲ್ಲ ಬಿದ್ದು ಈಗ ನಾನು ನಿಮ್ಮ ವೆಲ್ಕಮ್ ಬ್ಯಾಕ್ ಟು ಅಗ್ರಿವಿಟ್ಸ್ ಬೈ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಮ್ಮ ಫ್ರೆಂಡ್ಸು ಭತ್ತನ ಕಟ್ ಮಾಡಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅದನ್ನು ಶಿಫ್ಟ್ ಮಾಡಬೇಕಿತ್ತು. ಯಾಕಂದರೆ ಅದನ್ನು ಮಿಷಿನ್ಗೆ ಹಾಕೋದಿತ್ತು. ಸೊ ಅದನ್ನು ತುಂಬ್ಕೊಂಡು ಹೋಗೋಕ್ಕೆ ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ. ಟ್ಯಾಕ್ಟ್ರಲ್ಲಿ ಹೊಲಕ್ಕೆ ಹೋದರೆ ಸಾಕು, ಯಾವುದೇ ಬೇಡ, ಇಲ್ಲ ಫುಲ್ ಗಾಡಿ. ಸೊ ಇಲ್ಲಿ ನೋಡಿ, ಇದು ಬಂದು ಹೆಸರು ಕಾಳು ಅಂತಾರಲ್ಲ ಅದಿದೆ. ಅದ್ರ ಪಕ್ಕದಲ್ಲಿರೋದು ಇದು ತುಂಬೆ ಹೂವು. ನಮ್ಮ ಕಡೆ ಇದನ್ನು ತುಂಬೆ ಹೂವು ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅನ್ನೋದನ್ನ ಕಮೆಂಟ್ ಮಾಡಿ. ನೋಡಿ ಇಲ್ಲೆಲ್ಲ ಅದನ್ನೇ ಬೆಳೆದಿದ್ದಾರೆ. ಅಲ್ಲಿ ಬಂದು ಭತ್ತನ ತುಂಬ್ತಾ ಇದ್ದಾರೆ. ಸೊ ಬನ್ನಿ ಅಲ್ಲಿ ಹೋಗೋಣ. ಸೊ ನೀವು ಇಲ್ಲಿ ನೋಡ್ಬೋದು, ಭತ್ತನ ಈ ಥರ ಕಟ್ ಮಾಡಿ ಒಣಗಕ್ಕೆ ಅದನ್ನು ಗುಡ್ಡೆ ಹಾಕ್ತಾರೆ. ಅದು ಒಣಗಿದ ಮೇಲೆ ಫೈನಲ್ ಆಗಿ ಅದನ್ನು ಈ ಥರ ಟ್ಯಾಕ್ಟ್ರಿಗೆ ತೊಗೊಂಡೋಗಿ ಎಲ್ಲಿ ಕಣ ಮಾಡಿರ್ತಾರೆ ಅಲ್ಲಿ ಭತ್ತನ ಮೆಷಿನ್ಗೆ ಹಾಕಕ್ಕೆ ತೊಗೊಂಡೋಗ್ತಾರೆ. ಸೊ ಈ ಭತ್ತನ ಅವರು 1.5 ತಿಂಗಳಿಂದನೇ ಕಟ್ ಮಾಡಿ ಒಣಗಕ್ಕಿಟ್ಟಿದ್ರು. ಸೊ ಫೈನಲ್ ಆಗಿ ಇವಾಗ ಅದು ಒಣಗಿದೆ. ಇವಾಗ ಅದನ್ನು ತೊಗೊಂಡೋಗ್ತಾ ಇದ್ದೀವಿ. ನೋಡಿ ನಮ್ಮ ಹುಡುಗರು ಫುಲ್ ಭತ್ತನ ತುಂಬ್ತಾ ಇದ್ದಾರೆ. ಪಾಪ ಭತ್ತ ತುಂಬಿ ಸುಸ್ತಾಗಿದೆ ಅಂತಂದರು. ನೀರು ತಂದಿದ್ದೀನಿ ಅವರು ಕೊಡೋಕ್ಕೆ ಅಂತ. ನೀರು ನೋಡಿ, ಇಲ್ಲಿ ನಾನು ವಿಡಿಯೋ ಮಾಡ್ತಿರೋದಕ್ಕೆ ನಮ್ಮ ಹುಡುಗರು ಫುಲ್ ಕಾಮಿಡಿ ಮಾಡ್ತವ್ರೆ. ಸೊ ಇಲ್ಲಿ ನೋಡ್ತಿರೋ ಗಿಡ ನೀವು, ಇಷ್ಟೊಂದು ಜನಕ್ಕೆ ಇದೇನು ಅಂತಲೇ ಗೊತ್ತಿಲ್ಲ. ಇಷ್ಟೊಂದು ಜನ ಇದನ್ನು ಯೂಸ್ ಮಾಡ್ತೀರಾ, ಬಟ್ ಇದೇನು ಅನ್ನೋದು ಗೊತ್ತಿಲ್ಲ. ಸೊ ಇದು ಏನ್ರ ಗಿಡ ಅಂತ ಹೇಳೋದಾದರೆ ಇದೇ ಫ್ಲ್ಯಾಕ್ಸ್ ಸೀಡ್ಸ್ ಗಿಡ, ಮೀನ್ಸ್ ಅಗಸೆ ಅಂತಾರೆ. ಸೊ ಇದೇ ನೋಡಿ ಅದು ಹೇಗಿದೆ. ಎಷ್ಟೊಂದು ಜನ ಬರೀ ಫ್ಲ್ಯಾಕ್ಸ್ ಸೀಡ್ಸ್ ನೋಡಿರ್ತೀರ, ಅದ್ರ ಗಿಡ ಹೇಗಿರುತ್ತೆ ಅಂತ ಗೊತ್ತಿರಲ್ಲ. ನೋಡಿ ಕಿಟ್ ಮಾಡ್ರೆ 500 ರೂಪಾಯಿ ಪಗಾರ ಕೊಡ್ತಾವ ಅಂತ ಕರ್ಕೊಂಬಂದು ಹೊಲ್ದಾಗ ದುಡಿಸಿ ಆಡ್ತೀರ. ಸೊ ಇಲ್ಲಿ ನೋಡಿ, ಇದೆಲ್ಲ ಭತ್ತನೇ. ಇಲ್ಲಿ ನೋಡಿ, ಈ ಥರ ಒಣಗಕ್ಕೆ ಇಟ್ಟಿರ್ತಾರೆ ಅದನ್ನ ಆಮೇಲೆ ಈ ಥರ ಅದನ್ನೆಲ್ಲ ಗಾಡೀಲಿ ಹಾಕ್ಕೊಂಡೋಗಿ ಟ್ಯಾಕ್ಟ್ರಿಲಿ ಅದು ಎಲ್ಲಿ ಕಣ ಮಾಡಿರ್ತಾರೋ ಅಲ್ಲಿ ಹೋಗಿ ಮಿಷಿನ್ಗೆ ಹಾಕ್ತಾರೆ. ಆಲ್ರೆಡಿ ಸಂಜೆ ಆಗಿಬಿಟ್ಟಿದೆ, ಇನ್ನೊಂದು ಸ್ವಲ್ಪ ಹೊತ್ತು ಕತ್ಲಾಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಭತ್ತ ಎಲ್ಲ ಗಾಡಿಗೆ ಹಾಕಿ ಕೈಯೆಲ್ಲ ಫುಲ್ ಉರಿತಾ ಇದೆ. ಮೀನ್ಸ್ ಅದ್ರ ಹೊಟ್ಟು ಮೇಲೆ ಸುಮ್ಕೋದ್ರದೆಲ್ಲ ಬಿದ್ದು ಮೇಲೆಲ್ಲ ಕಡ್ತಾ ಸ್ಟಾರ್ಟ್ ಆಗಿಬಿಟ್ಟಿದೆ. ಫೈನಲಿ ತುಂಬಿದಾಯಿತು, ಬಟ್ ಇನ್ನೂ ಸ್ವಲ್ಪ ಇದೆ, ಅದನ್ನು ನಾಳೆ ತುಂಬೋದು. ಈಗ ಎಷ್ಟಾಗಿದೆ ಎಷ್ಟನ್ನು ತೊಗೊಂಡು ಹೋಗೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.